ನಮಸ್ಕಾರ ಸ್ನೇಹಿತರೆ, ಶ್ರೀಜಿ ವೇದಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಳಸಿ ಹಬ್ಬ. ಈ ತುಳಸಿ ಹಬ್ಬ ಹಾಗೂ ತುಳಸಿ ಗಿಡದ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ತುಳಸಿ ಗಿಡವನ್ನು ನಾವು ನೋಡೇ ಇರ್ತೀವಿ. ಹಾಗೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ದ್ವಾದಶಿ ಎಂದು ಬರ್ತಕ್ಕಂತಹ ದಿವಸವನ್ನು ನಾವು ಉತ್ಥಾನ ದ್ವಾದಶಿ ಹಾಗೂ ತುಳಸಿ ಹಬ್ಬ ಎಂಬತಕ್ಕಂಥದ್ದಾಗಿ ಆಚರಣೆಯನ್ನು ಕೂಡ ಮಾಡ್ತೇವೆ. ಆದರೆ ಇದರ ಪೌರಾಣಿಕ ಹಿನ್ನೆಲೆ ಏನಿದೆ, ಈ ಹಬ್ಬವನ್ನು ನಾವು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎಂಬತಕ್ಕಂತಹದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸ್ವಾಗತ. ಪುರಾಣಗಳ ಕಾಲದಲ್ಲಿ ಜಲಂಧರ ಎಂಬತಕ್ಕಂತಹ ಒಬ್ಬ ರಾಕ್ಷಸ ಇರ್ತಾನೆ. ಈತ ತನ್ನ ಪ್ರಜೆಗಳಿಗೆಲ್ಲ ಒಳ್ಳೆಯವನೇ ಆಗಿರ್ತಾನೆ. ಆದರೆ ದೇವತೆಗಳಿಗೆ ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂತಹ ಋಷಿವರ್ಯರಿಗೆ ತುಂಬ ತೊಂದರೆಗಳನ್ನು ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ದೇವತೆಗಳೊಡನೆ ಯುದ್ಧ ಮಾಡಿ ಜಯಶಾಲಿಯೂ ಕೂಡ ಆಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ದೇವೇಂದ್ರನು ವಿಷ್ಣುವಿನ ಬಳಿ ಹೋಗಿ ಕೇಳ್ತಾನೆ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ನಮಗೆ ಅನುಗ್ರಹ ಮಾಡಿ, ಇಲ್ಲವಾದಲ್ಲಿ ಯಜ್ಞಯಾಗಾದಿಗಳು ಹಾಗೂ ಸಾತ್ವಿಕರನ್ನೆಲ್ಲ ಈ ಜಲಂಧರ ನಾಶ ಮಾಡ್ತಾನೆ ಅಂತ. ಆಗ ಶ್ರೀಮನ್ ಮಹಾವಿಷ್ಣು ಈತನನ್ನು ಸೋಲಿಕ್ಕೆ, ಈತನ ಬಲ ಕಡಿಮೆಯನ್ನು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಈ ಜಲಂಧರನ ಹೆಂಡತಿ ಏನಿರ್ತಾಳೆ ಈಕೆ ವೃಂದ ಎಂಬತಕ್ಕಂಥದ್ದಾಗಿ, ಈ ವೃಂದ ಬಹಳ ಒಂದು ಪಾತಿವ್ರತೆಯ ವ್ರತವನ್ನು ಮಾಡ್ತಾ ಇರ್ತಾಳೆ. ಆ ವ್ರತದ ಬಲದಿಂದಾಗಿ ಈ ಜಲಂಧರ ಎಲ್ಲೇ ಹೋದರೂ ಕೂಡ ವಿಜಯಶಾಲಿಯಾಗಿ ಬರ್ತಾ ಇರ್ತಾನೆ. ಈ ಸೂಕ್ಷ್ಮವನ್ನು ತಿಳಿದುಕೊಂಡಿರ್ತಕ್ಕಂತಹ ದೇವತೆಗಳು ಶ್ರೀಮನ್ ಮಹಾವಿಷ್ಣು ಜಲಂಧರ ವೇಷಣದಲ್ಲಿ ಬಂದು ವೃಂದಳ ಬಳಿಯಲ್ಲಿ ಸೇರ್ತಾನೆ. ಆಗ ಆಕೆಯ ಪತಿವ್ರತೆಯ ಹಾಳಾಗ್ತದೆ. ತದನಂತರ ಜಲಂಧರನ ಸಂಹಾರ ಕೂಡ ಆಗ್ತದೆ. ಆಗ ಆಕೆಗೆ ತಿಳಿತದೆ ಜಲಂಧರನ ವೇಷದಲ್ಲಿ ಬಂದಿರತಕ್ಕಂಥದ್ದು ಮಹಾವಿಷ್ಣು ಎಂಬತಕ್ಕಂಥದ್ದಾಗಿ. ಆಗ ಆ ಮಹಾವಿಷ್ಣುವಿಗೆ ಆ ವೃಂದ ಶಾಪವನ್ನು ಕೊಡ್ತಾಳೆ, ನೀನು ಕಲ್ಲಾಗಿ ಹೋಗು, ದೇವತೆಗಳಾದರೂ ಕೂಡ ನೀನು ಹೀಗೆ ಮಾಡಿದ್ದರಿಂದ ನೀನು ಕಲ್ಲಾಗಿರು ಅಂತ ಶಾಪ ಕೊಡ್ತಾಳೆ. ಆದರೆ ಇದನ್ನು ವಿನಮ್ರವಾಗಿ ಸ್ವೀಕಾರವನ್ನು ಮಾಡಿರ್ತಕ್ಕಂತಹ ಶ್ರೀಮನ್ ಮಹಾವಿಷ್ಣು ಸಾಲಿಗ್ರಾಮ ಶಿಲೆಯಾಗಿ ನಿಂತ್ಕೊಳ್ತಾನೆ. ತದನಂತರ ವೃಂದಳಿಗೆ ಅರ್ಥ ಆಗ್ತದೆ, ಲೋಕ ಕಲ್ಯಾಣಕ್ಕಾಗಿ ಲೋಕಕ್ಕೆ ಒಳ್ಳೆಯದಾಗಬೇಕು ಎಂಬತಕ್ಕಂತಹ ಉದ್ದೇಶದಿಂದ ಶ್ರೀಮನ್ ಮಹಾವಿಷ್ಣು ಸರಿಯಾಗಿ ಮಾಡಿದ್ದಾರೆ ಎಂಬತಕ್ಕಂಥದ್ದೆಲ್ಲ ಅರಿತುಕೊಂಡಂತಕ್ಕಂತಹ ಈ ವೃಂದ ಏನಪ್ಪ ಮಾಡ್ತಾಳೆ ಅಂದರೆ, ಮುಂದಿನ ಜನ್ಮದಲ್ಲಿ ತುಳಸಿ ಗಿಡವಾಗಿ ನೆಲೆಯಾಗ್ತಾಳೆ. ಶ್ರೀಮನ್ ಮಹಾವಿಷ್ಣು ಸಾಲಿಗ್ರಾಮ ಸ್ವರೂಪದಲ್ಲಿ ಇರ್ತಕ್ಕಂತಹದ್ರಿಂದ ಅವರಿಬ್ಬರು ಕೂಡ ಶ್ರೀಕೃಷ್ಣ ಹಾಗೂ ಲಕ್ಷ್ಮಿಯ ಸ್ವರೂಪದಲ್ಲಿ ನೆಲೆಯಾಗ್ತಾರೆ. ಹಾಗಾಗಿ ಇವರಿಬ್ಬರಿಗೂ ವಿವಾಹವಾಗಿರ್ತಕ್ಕಂತಹ ದಿವಸವೇ ಉತ್ಥಾನ ದ್ವಾದಶಿ ಎಂಬತಕ್ಕಂಥದ್ದಾಗಿ. ಹಾಗಾಗಿ ನಾವು ಈ ದಿವಸ ಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಸಾಲಿಗ್ರಾಮವನ್ನು ತುಳಸಿ ಗಿಡದಲ್ಲಿ ಅಥವಾ ಶ್ರೀಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದಲ್ಲಿ ಇಟ್ಟು ಅದಕ್ಕೆ ವಧುವರ ಸ್ವರೂಪದಲ್ಲಿ ಅಲಂಕಾರವನ್ನು ಮಾಡಿ ಚಪ್ಪರಾದಿಗಳನ್ನು ಹಾಕಿ ಸಮೃದ್ಧಿಯ ಸ್ವರೂಪವಾಗಿರ್ತಕ್ಕಂತಹ ನೆಲ್ಲಿಯ ಗಿಡವನ್ನು ಅದರ ಜೊತೆಗೆ ಇಟ್ಟು ನಾವು ತುಳಸಿ ವಿವಾಹವನ್ನು ಮಾಡತಕ್ಕಂತಹದ್ದು ಪದ್ಧತಿ. ಯಾರ್ಯಾರು ಈ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಅವರಿಗೆಲ್ಲ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಆಗ್ತಕ್ಕಂಥದ್ದಾಗ್ತದೆ. ಹಾಗೆ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಮದುವೆ ಆಗುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಸೌಭಾಗ್ಯಗಳು ಅಭಿವೃದ್ಧಿ ಆಗುತ್ತೆ. ದೀರ್ಘ ಸುಮಂಗಲಿಯಾಗಿರ್ತಕ್ಕಂತಹ ಆಶೀರ್ವಾದಗಳು ವಿಷ್ಣು ಲಕ್ಷ್ಮಿಯಿಂದ ಪ್ರತಿಯೊಬ್ಬರಿಗೂ ಸಿಗ್ತದೆ. ಬನ್ನಿ ನಾವೆಲ್ಲರೂ ಕೂಡ ಉತ್ಥಾನ ದ್ವಾದಶಿ ಲಕ್ಷ್ಮೀ ಪೂಜೆಯನ್ನು ಆಚರಣೆ ಮಾಡೋಣ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿಯೂ ಕೂಡ ಲಕ್ಷ್ಮಿಯನ್ನು ಅಂದರೆ ತುಳಸಿ ಗಿಡದ ಬಳಿಯಲ್ಲಿ ಸಾಲಿಗ್ರಾಮ ಅಥವಾ ವಿಷ್ಣುವಿನ ವಿಗ್ರಹವನ್ನಿಟ್ಟು ಪೂಜೆ ಮಾಡೋಣ. ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಲಕ್ಷ್ಮಿಯ ಸ್ವರೂಪದಲ್ಲಿ ನಾವು ತುಳಸಿ ಗಿಡವನ್ನು
ಪೂಜೆ ಮಾಡೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭಂ ಭೂಯಾತ್.